ಆಯ್ತು. ಅಷ್ಟೇ, ಜಾಸ್ತಿ ಏನಿಲ್ಲ, ಕೇಳದ್ ನಾವು ಅಷ್ಟೇ ಜಾಸ್ತಿ ಕೇಳುದು. ಏನಿಲ್ಲ. ಹಾನೆಸ್ಟಿ ಲಾಯಲ್ಟಿ ಅಷ್ಟೇ. ನಾನು ಅಲ್ಲೇ ಏರ್ಪೋರ್ಟ್ ರೋಡ್ ಇರ್ತೀನಿ, ಆಯ್ತಾ. ನೀನ್ ಅಲ್ಲೆಲ್ಲೋ ಕನಕಪುರ ರೋಡ್ ಇರ್ತೀಯ, ನೀ ಕರೆದ ತಕ್ಷಣ ಬಂದ್ಬಿಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಅದು ಮುಂಚೆನೆ ಗೊತ್ತಿರುತ್ತೆ ಅವ್ರಿಗೆ ನಾನು ಅಲ್ಲಿ ಇರ್ತೀನಿ ಅಂತ, ಆಯ್ತಾ. ವೇಟ್ ಬೇಡ ಮ್ಯಾಮ್, ನಾನೇ ವೇಟ್ ಮಾಡ್ತೀನಿ ಅಕ್ಕ. ನಾನ್ ವೇಟ್ ಮಾಡ್ತೀನಿ, ಅವ್ರು ಬರೋ ತನಕ ಕಾಯ್ತೀನಿ. ಆಮೇಲೆ ಬಟ್ ನಾನು ಹೇಳಿದ ತಕ್ಷಣ ಒಂಚೂರು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ಬೇಕು. ಅಲ್ಲಿಗೆ ಯಾರು ಬರ್ತಾರೆ, ನೀನ್ ಹೋಗು ಅಂತೆಲ್ಲ ಮಾತಾಡ್ಬಾರ್ದು. ಮಾತಾಡಬಾರ್ದು, ತಪ್ಪಾಗ್ಬಿಡುತ್ತೆ. ಅದು ಇದು ಅಂತ ಪಾಪ ಚೆನ್ನಾಗಿ ಕೂತಿ ಹೊಡೆದು ಆಮೇಲೆ ಬರ್ಲಿಲ್ಲ ಅಂದ್ರೂ ನಡೆಯುತ್ತೆ. ಆಮೇಲೆ ಬರ್ಬೇಕು. ಅಂದ್ರೆ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ, ನಾನ್ ಕಾಯ್ತೀನಿ, ಬಟ್ ಬರ್ಬೇಕು. ಅಲ್ಲ, ಒಟ್ನಲ್ಲಿ ಅವನು ಪಾಪ ಹುಡುಗ ಮದ್ವೆ ಆಗೋನು ಕ್ಯಾಬ್ ಡ್ರೈವರ್ ಆಗಿರ್ಬೇಕು, ಆಮೇಲೆ ಟೊಮ್ಯಾಟೊ ಡೆಲಿವರಿ ಬಾಯ್ ಆಗಿರ್ಬೇಕು. ಅಲ್ಲ ಅನುಶ್ರೀ, ಏನ್ ಗೊತ್ತಾ, ಅದೆಲ್ಲ ಬಿಡಿ, ಇವಾಗ ಮಲ್ಲೇಕ ಕೇಳ್ರಿ, ನಿಮಿಷ ತಡಿ. ಮಲ್ಲೇಕ ಕೇಳ್ರಿ, ಇಲ್ಲಿ ಒಂದ್ ನಿಮಿಷ ನಿಮ್ಮದ್ ಮುಗಿಸ್ಬಿಡ್ತೀನಿ, ಆಮೇಲೆ ಅಲ್ಲಿಗೆ ಹೋಗೋಣ. ನಿಮ್ದ್ ಹೆಂಗ ಹೇಳಿ, ನನಗೂ ಒಬ್ಬ ಗೆಳೆಯ ಬೇಕು, ಅವನು ಟೈಮ್ ಮುಂಚೆ ಬಂದು ಕಾಯಬೇಕು ಎಲ್ಲ ನಾ ಇಷ್ಟಪಡೋರು ಇಷ್ಟಪಡಲ್ಲ. ಇವಾಗ ನೀವಿಂಗ್ ಮಾಡಿದ್ರೆ ಅಕ್ಕ ಹೇಳ್ಬೇಕು, ಅಕ್ಕ ನಿಮ್ಗೆ ಯಾವ ತರ ಹುಡುಗ ಹೇಳಿ. ನಿಮ್ಮನ್ನ ಇಷ್ಟಪಡೋರು ಇಷ್ಟಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಆಲ್ರೆಡಿ ಇದಾರೆ, ಅವ್ರು ನಿಮ್ಗೆ ಇಷ್ಟ ಅಲ್ಲ, ನಾರ್ಮಲಿ ಇಷ್ಟಪಡೋರು ಎನಿ ಟೈಮ್ ಫೋನ್ ಇರ್ತಾರೆ, ಯಾರಿದಾರೋ ಏನೋ, ಯಾರು ಗೊತ್ತು. ಅಕ್ಕ ನೀವ್ ಹೇಳಿ, ನಿಮ್ಗ್ ಹುಡ್ಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಯಾವಾಗ ಮದ್ವೆ? ನನ್ನನ್ನು ಬದುಕಕ್ ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೆಡ್ಲೈನ್. ಹೌದಾ? ಹೌದು. ನೀವ್ ಯಾಕ್ರಿ ಬೇಜಾರಾಗ್ತಾ ಇದ್ದೀರಾ? ಅಜ್ಜಿ, ಇದು ವೈರಲ್ ಆಗೋ ಕಂಟೆಂಟ್ ಅಂದ್ರೆ ಹೇಳಿ ಪ್ಲೀಸ್, ಇನ್ನೊಂದ್ಸಲ ಹೇಳಿ. ಅಲ್ಲ ನಾಗಭೂಷಣ್, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದಾರೆ. ಈ ವರ್ಷ 2025 ಅನುಪತಿ ಬರ್ಬೋದು. ಬ್ರೇಕಿಂಗ್ ನ್ಯೂಸ್ ಅನುಪತಿ ನೋಡಿ, ಇಲ್ಲಿ ನಾನು ಪೂಜಾಪತಿ ಅಲ್ಲೊಬ್ಬ ಧನ್ಯತಾಪತಿ, ಆಯ್ತಾ. ನೀವು ಅನುಪತಿ, ಒಂದ್ ಒಳ್ಳೆ ಇದ್ ಮಾಡ್ಬೋದು, ಅವಾಗ ವಿಡಿಯೋ ಮಾಡ್ಬೋದು ನಾವೆಲ್ಲ, ಎಲ್ಲಾ ಪತಿಗಳು ಸೇರ್ಕೊಂಡು ಮಾಡ್ಬೋದು ನಾವು. ಬಾಯ್ ಚಿಲ್ಲರ್ಸ್ ಅಂತ. ಹೌದು, ನೀವು ಪೂಜಾಪತಿಯಾಗಿ ನಿಮ್ ಪತ್ನಿ ಬಗ್ಗೆ ಮಾತಾಡಿ, ಹೇಳಿ ಏನಂತಿದ್ದಾರೆ. ನಮ್ ಪತ್ನಿ ಸ್ವೀಟೆಸ್ಟ್ ಆನ್ ಅರ್ತ್, ಈ ಭೂಮಿಯ ಗ್ರಹದಲ್ಲಿ ಒಂದು ಸ್ವೀಟೆಸ್ಟ್ ಜೀವ ಅಂತಂದ್ರೆ ಅದು ನನ್ ಪೂಜಾ. ಲೈವ್ ಪೂಜಾ ಬಂದ್ಮೇಲೆ ಅದ್ ನನಗೆ ಗೊತ್ತಿಲ್ಲ, ನನ್ ಪೂಜಾ ಬಂದ್ಮೇಲೆ ಏನಾದ್ರು ನನ್ನ ಜೀವನದಲ್ಲಿ ಒಂದಿಷ್ಟು ಖುಷಿ, ನಗು, ಏನಾದ್ರು ಒಂದಿಷ್ಟು ಸಂತೃಪ್ತಿ ಅದೇನಾದ್ರು ಇದೆ ಅಂತಂದ್ರೆ ಅದು ಆಕೆ ಬಂದ ಮೇಲೆ. ಈಗ ಮಜಾ ಏನ್ ಗೊತ್ತಾ ನಾಗಭೂಷಣ್, ನನಗ್ ಒಂದ್ ಅರ್ಥ ಆಗಿದೆ. ಐ ಥಿಂಕ್ ಈ ಬ್ಲೂಟಿಕ್ ಇರೋರಲ್ಲ, ಧನಂಜಯ್ ಪಾಪ ಇಲ್ಲಿಂದಾನೇ ಹಾಯ್ ಅಂತ ಕಳಿಸ್ತವ್ರೆ, ಅವ್ರಿಗೆಲ್ಲ ನಾವು ಇದನ್ ಕಳ್ಸಕ್ ಆಗಲ್ಲ ಅನ್ಕೊಂತೀನಿ. ಅವನ್ ಹೇಳ ಅವ್ರಿಗೆ ಒಂದೇ ನಿಮಿಷ ಹಂಗೆ ನೀವು ಮಾತಾಡ್ತಾರಿ, ಹಂಗೆ ಒಂದೇ ನಿಮಿಷ. ಹೌದು, ಬಿಕಾಸ್ ನನ್ಗದ್ ಗೊತ್ತಾಯ್ತು. ಧನು ಅವರೇ, ಧನ್ಯಾಪತಿ ಅವರೇ, ನಿಮಗಾಗಿ ನಾವು ವೇಟಿಂಗ್ ಕಳ್ಸ್ಬೋದು ಅನ್ಸುತ್ತೆ. ಯಾಕಂದ್ರೆ ಆ ಅಕೌಂಟ್ಗಳು ಅಪಿಯರ್ ಆಗ್ತಾ ಇಲ್ಲ ನಮ್ಗೆ. ಅದೇ ಬ್ಲಾಗ್ ಅಲ್ಲ, ಸೆಟ್ಟಿಂಗ್ಸ್ ಅಲ್ಲಿ ಆತರ ಏನಾದ್ರು ಇರ್ಬೋದು. ಬಟ್ ಅವರು ಫುಲ್ ಒಂದ್ ನಿಮಿಷ ರಿಕ್ವೆಸ್ಟ್ ಕಳ್ಸಿದೀನಿ ಅಂತ ಹೇಳ್ತಾರೆ, ರಿಕ್ವೆಸ್ಟ್ ಸೆಂಟ್ ಅಂತ ಹೇಳ್ತಾ ಇದಾರೆ ನೋಡಿ ಅಕ್ಕ. ನಿಮ್ಗೆ ಜನ ಅನ್ಕೊಂತಾರೆ ನಿಮಗೆ ರಿಕ್ವೆಸ್ಟ್ ಕಳ್ಸಿರ್ತಾರೆ. ಬಂದಿಲ್ಲಪ್ಪ, ನನ್ ಆಡ್ ಅಂತ ಹಾಕ್ತಾ ಇದಾರೆ. ಬಂದಿಲ್ವಾ? ಇವ್ರು ಯಾರು ನಮ್ಗೆ ಈ ಮಾತಿತ್ತು, ನಾನು ಇಂಜಿನಿಯರ್ ಕಡೆ ಅಂತಿರ್ತಾನೆ. ಇವ್ರಿಗೊಂದು ಈಗ ಇನ್ಸ್ಟಾಗ್ರಾಮ್ ಆಡ್ ಮಾಡಕ್ ಬರಲ್ಲ ಇವನಿಗೆ, ನಾವೇನ್ ಮಾಡೋಣ? ನಾನು ಇಂಜಿನಿಯರ್ ಅಮ್ಮ, ನನಗೆ ಗೊತ್ತಿಲ್ಲ. ರಿಕ್ವೆಸ್ಟ್ ನಾನು ಆಕ್ಸೆಪ್ಟ್ ಮಾಡಿರೋದು. ಹೌದಾ? ಮತ್ ನಾವು ಕಳ್ಸಿದೀನಿ ಅವನು ಬಂದಿಲ್ಲ ಅಪ್ಪ. ಅವ್ರದ್ದು ಫಸ್ಟ್ ಟಾಪ್ ಅಲ್ಲಿ ಬರ್ಬೇಕು, ಅವ್ರದ್ದು ಬಂದ್ರೆ ಅಲ್ವಾ ಮಲೈಕ? ಹೌದು. ಇನ್ನೊಂದ್ಸಲಿ ಕಳಿಸಿ ಧನಂಜಯ್, ದಯವಿಟ್ಟು ನಾನು ನೋಡ್ತಾ ಇದ್ರೆ ಇದನ್ನ. ಹೌದು, ಡಾಲಿ ಧನಂಜಯ್ ಅವರೇ, ಧನ್ಯಾಪತಿ ಅವರೇ, ದಯವಿಟ್ಟು ರಿಕ್ವೆಸ್ಟ್ ನ ಆಕ್ಸೆಪ್ಟ್ ಮಾಡುವಂತರಾಗಿ. ಅವ್ರದ್ದು ಸೆಟ್ಟಿಂಗ್ಸ್ ಅಲ್ಲಿ ಇದಾಗಿದೆ ಅಪ್ಪ. ಏನು ಏನಾಗಿ ಅವರು ಅಂದ್ರೆ ಆಕ್ಸೆಪ್ಟ್ ಮಾಡೋದಕ್ಕೆ ನಾವು ಒಂದೇ ಹಿಂಗೆ ಮಾತಾಡ್ತಾ ಇರಿ ಜಾಲಿಯಾಗಿ. ಅವ್ರ ಮನೆಗೆ ಹೋಗ್ಬಿಡ್ತೀರಾ? ಫುಲ್ ಬಿಸಿನಾ ಅಕ್ಕ? ಫುಲ್ ಬಿಸಿನಾ? ಫುಲ್ ಬಿಸಿ. ಸೊ ನಾವ್ ಸ್ವಲ್ಪ ಲಾಂಗ್
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.